ಗೀತಾ ಮಹಾತ್ಮೆ ಭಗವದ್ಗೀತೆಯ 10ನೇ ಅಧ್ಯಾಯದ ವಿಭೂತಿ ಯೋಗದ 25ನೇ ಶ್ಲೋಕದಲ್ಲಿ ಭಗವಂತ ಹೇಳುತ್ತಾನೆ, ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ನಾನು ಭೃಗು, ಶಬ್ದಗಳಲ್ಲಿ ನಾನು ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ವಿಭೂತಿ ಎಂದರೆ ಐಶ್ವರ್ಯ ಅಥವಾ ಸಕಲ ಸಂಪತ್ತು ಎಂದರ್ಥ. ಚರಾಚರ ಜಗತ್ತೆಲ್ಲವೂ ಪರಮೇಶ್ವರನ ಸ್ವರೂಪವೇ ಆದುದರಿಂದ ಅದೆಲ್ಲವೂ ಪರಮೇಶ್ವರನ ಇನ್ನೊಂದು ಮುಖ ಅಥವಾ ಪರಮೇಶ್ವರನ ವಿಭೂತಿ ಎಂದು ಹೇಳುತ್ತಾರೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತನ್ನ 4 ಐಶ್ವರ್ಯಗಳನ್ನು ವರ್ಣಿಸಿದ್ದಾನೆ. ನಾನು ಮಹರ್ಷಿಗಳಲ್ಲಿ ಭೃಗು ಎನ್ನುತ್ತಾನೆ. ಮಹರ್ಷಿ ಎಂದರೆ ಮಂತ್ರಗಳ ಹಾಗೂ ಮಂತ್ರಾರ್ಥಗಳ ಜ್ಞಾನ ಭಂಡಾರ. ಮಹರ್ಷಿಗಳು ಎಲ್ಲವನ್ನೂ ತಿಳಿದವರು ಮತ್ತು ಅವರಿಂದ ವಿದ್ಯೆ, ಜ್ಞಾನ, ಧರ್ಮಗಳ ವಿಸ್ತಾರವಾಗುತ್ತದೆ. ಮಹಾಂತಂ ಋಷಂತಿ ಇತಿ ಮಹರ್ಷಿಃ ಎಂದು ಹೇಳುತ್ತಾರೆ. ಮಹರ್ಷಿಗಳು ಜ್ಞಾನ ಮತ್ತು ತಪಸ್ಸಿನಿಂದ ಪವಿತ್ರ ಚರಿತ್ರರಾಗಿ ಭಕ್ತ ಕೋಟಿಗೆ ಜ್ಞಾನವನ್ನು ಪ್ರಚಾರ ಮಾಡುವವರಾಗಿರುತ್ತಾರೆ. ಇಂತಹ ಜ್ಞಾನ, ಭಕ್ತಿ, ತೇಜಸ್ಸಿನಿಂದ ತೇಜೋಪುಂಜನಾಗಿರುವ ಭೃಗು ಮಹರ್ಷಿಯು ತಾನು ಎನ್ನುತ್ತಾನೆ. ನಾನು ವಾಣಿಗಳಲ್ಲಿ ಏಕಾಕ್ಷರ ಎಂದು ಹೇಳುತ್ತಾನೆ. ಏಕಾಕ್ಷರವೆಂದರೆ ಓಂಕಾರ. ಅದರ ವಾಚಕ ಪ್ರಣವ, ಅಂದರೆ ಪರಮೇಶ್ವರನ ವಾಚಕವು ಪ್ರಣವವೆಂದು ಹೇಳಿದೆ. 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಓಮಿತ್ಯೇಕಾಕ್ಷರಂ ಬ್ರಹ್ಮ, ಅಂದರೆ ಓಂ ಅಕ್ಷರವು ಬ್ರಹ್ಮ ಎಂದು ಹೇಳಿದೆ. ಈ ಎಲ್ಲ ಶ್ರೇಷ್ಠತೆಯಿಂದ ಓಂ ಎಂಬ ಏಕಾಕ್ಷರವು ಬ್ರಹ್ಮವೆಂದು ಹೇಳಿದೆ. ನಾನು ಯಜ್ಞಗಳಲ್ಲಿ ಜಪಯಜ್ಞ ಎನ್ನುತ್ತಾನೆ. ಯಜ್ಞವು ಭಗವಂತನ ಒಂದು ಸ್ವರೂಪ. ಯಜ್ಞವು ಮನುಷ್ಯ ಮತ್ತು ದೇವತೆಗಳನ್ನು ಒಟ್ಟುಗೂಡಿಸುವ ಒಂದು ಸಂಬಂಧವಾಗಿದೆ. ನಾನು ಸ್ಥಿರ ಪದಾರ್ಥಗಳಲ್ಲಿ ಹಿಮಾಲಯ ಎನ್ನುತ್ತಾನೆ. ಹಿಮಾಲಯ ಪರ್ವತಗಳು ನಿಶ್ಚಲವಾಗಿರುವಂತೆ ಜ್ಞಾನಿಯು ಮಾನವ ಸಮಾಜದಲ್ಲಿ ಸ್ಥಿರವಾಗಿರುತ್ತಾನೆ. ಇದರ ಸೂಚಕವಾಗಿ ಹಿಮಾಲಯವು ಪರಮಾತ್ಮನ ವಿಭೂತಿ ಎಂದು ಹೇಳಿದೆ. 10ನೇ ಅಧ್ಯಾಯದಲ್ಲಿ ಭಗವಂತನ ಶ್ರೇಷ್ಠತೆಯನ್ನು ಮತ್ತು ಜ್ಯೇಷ್ಠತೆಯನ್ನು ಇಲ್ಲಿ ನಾವು ಗಮನಿಸಬಹುದು. ಹರಿ ಓಂ.